Hi students, welcome to my English class. Today's class reported speech. ಇದು ಕ್ವಶನ್ 2017 ಒಳಗೆ ಮಾರ್ಚ್ನಲ್ಲಿ ನಡೆದಂಥ ಎಕ್ಸಾಮ್ನಲ್ಲಿ ಬಂದಂಥ ಕ್ವಶನ್ 2017 ನೋಡ್ರಿ. ಇಲ್ಲಿ ಡೊನಾಲ್ಡ್ ಮತ್ತು ಡಾನ್ ಗೊನ್ಜಾಲೊ ಡಿಸ್ಕಷನ್ ಮಾಡಿದಂಥ ಕ್ವಶನ್ ಇದು ಸಂಭಾಷಣೆ. ಡೊನಾಲ್ಡ್, ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ? ಕ್ವಶನ್ ನೋಡ್ರಿ. ಡೊನಾಲ್ಡ್, ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ? ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲದ ಆನ್ಸರ್ ನೋಡ್ರಿ. ಡೊನಾಲ್ಡ್ ಆಸ್ಕ್ಡ್ ಯಾಕೆ ಹಾಕಿದ್ರಿ? ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರೋದ್ರಿಂದ ಆಸ್ಕ್ಡ್ ಅಂತ ಯೂಸ್ ಮಾಡ್ತೀರಿ. ಆಮೇಲೆ ಇಫ್ ಅಂತ ಹಾಕಿದ್ರಿ. ಇಲ್ಲಿ ವಿಲ್ ಯು ಅಂತದ ನಿಮ್ಗೆ ಪ್ರತಿ ಸಲ ಹೇಳ್ತೀನಿ, ವಿಲ್ ಯು ಇದು ಕ್ವಶನ್ ಮಾರ್ಕ್ ಇಲ್ಲಿ ಆನ್ಸರ್ ಬರೀ ಹೊತ್ನ್ಯಾಗ ಇಲ್ಲಿ ಇಂಟ್ರಾಗೇಟಿವ್ ಇದ್ದಿದ್ದು ಅಸರ್ಟಿವ್ ಸೆಂಟೆನ್ಸ್ ಮಾಡುವಾಗ ಫಸ್ಟ್ ಯು ಬರ್ತದೆ, ಆಮೇಲೆ ವಿಲ್ ಬರ್ತದೆ. ಅರ್ಥ ಆಯ್ತು ರೀ? ನೋಡಿರಿ, ಹಾಗಾಗಿ ಡೊನಾಲ್ಡ್ ಆಸ್ಕ್ಡ್ ಇಫ್ ಅಂತ ಯಾಕೆ ಹಾಕಿದ್ರಿ? ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ ಇಫ್ ಅಂತ ಹಾಕಿದ್ರಿ. ಇಲ್ಲಿ ಯು ಬದಲಾಗಿ ಏನು ಹಾಕಿದ್ರಿ? ಹಿ ಅಂತ ಹಾಕಿದ್ರಿ. ವಿಲ್ ಇದ್ದಿದ್ದ ವುಡ್ ಆಗ್ತದೆ. ಇಲ್ಲಿ ಯಾವಾಗಲೂ ವಿಲ್ ಯು ಇದ್ದಿದ್ದ ಉಲ್ಟಾ ಆಗ್ತದೆ, ಹೌದಾ? ಯು ಬದಲಾಗಿ ಹಿ ಅಂತ ಹಾಕಿದ್ರಿ, ವುಡ್ ಅಂತ ಆಯ್ತು. ಇಫ್ ಯು ವುಡ್ ಗೋ ಟು ಯುವರ್ ಅಂತದ, ಇಲ್ಲಿ ಹೀಸ್ ಅಂತ ಹಾಕ್ತೀರಿ. ಯುವರ್ ಇದ್ದಿದ್ದು ಏನಾಗ್ತದೆ? ಹೀಸ್ ಆಗ್ತದೆ. ಬೆಂಚ್ ದ ಫಾಲೋವಿಂಗ್ ಡೇ. ನಿಮಗೆ ಮೊದಲು ಬರ್ಸಿದ್ದೀನಿ. ಟುಮಾರೋ ಬಂದಲ್ಲಿ ಏನು ಬರೀಬೇಕು? ಫಾಲೋವಿಂಗ್ ಡೇ. ಅರ್ಥ ಆಯ್ತು ರೀ? ಯುವರ್ ಬೆಂಚ್ ಟುಮಾರೋ ಇದ್ದಿದ್ದು ಫಾಲೋವಿಂಗ್ ಡೇ ಆಯ್ತು. ನೆಕ್ಸ್ಟ್, ಡಾನ್ ಗೊನ್ಜಾಲೊ, ನೋ ಐ ವಿಲ್ ಕಮ್ ಹಿಯರ್. ಡಾನ್ ಗೊನ್ಜಾಲೊ ಹೇಳ್ತಾನೆ ರೀ. ಡಾನ್ ಗೊನ್ಜಾಲೊ, ನೋ ಐ ವಿಲ್ ಕಮ್ ಹಿಯರ್ ಅಂತ ನೋಡ್ರಿ. ಡಾನ್ ಗೊನ್ಜಾಲೊ ರಿಪ್ಲೈಡ್. ಇಲ್ಲಿ ಡಾನ್ ಗೊನ್ಜಾಲೊ ಆನ್ಸರ್ನ ಮಾಡ್ತಾನೆ, ಹಾಗಾಗಿ ರಿಪ್ಲೈಡ್. ಅಲ್ಲಿ ಕ್ವಶನ್ ಕೇಳ್ತಾರೆ, ಅದಕ್ಕೆ ಆನ್ಸರ್ಗೆ ಡಾನ್ ಗೊನ್ಜಾಲೊ ರಿಪ್ಲೈಡ್ ನೆಗೆಟಿವ್ಲಿ. ಯಾಕಂದ್ರೆ ಇಲ್ಲಿ ಬರ್ತೀನಿ ಅಂತ ಹೇಳಂಗಿಲ್ಲ, ಅದಕ್ಕೆ ಬರೋಂಗಿಲ್ಲ ಅಂತ ಹೇಳೋಕ್ಕೆ ನೆಗೆಟಿವ್ ಕ್ವಶನ್ ಇರೋದು, ನೋ ಅಂತ ಇರೋದ್ರಿಂದ ಡಾನ್ ಗೊನ್ಜಾಲೊ ರಿಪ್ಲೈಡ್ ನೆಗೆಟಿವ್ಲಿ ಆ್ಯಂಡ್ ಸೆಡ್ ದ್ಯಾಟ್. ಏನು ಹೇಳ್ತಾನೆ ರೀ? ಐ ಇದ್ದಿದ್ದಲ್ಲಿ ಹಿ ಆಗ್ತದೆ. ಹಿ ಆಗಲೇ ಹೇಳಿದೆ ನಿಮಗೆ. ಐ ವಿಲ್ ಇದ್ದಿದ್ದು ಇಲ್ಲಿ ಏನಾಗ್ತದೆ? ಇಲ್ಲಿ ಇಂಟ್ರಾಗೇಟಿವ್ ಇರೋಂಗಿಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಬರೀಬೇಕು. ಅಲ್ಲಿ ಇಂಟ್ರಾಗೇಟಿವ್ ಇದ್ದರೆ ಮಾತ್ರ ಫಸ್ಟ್ ಈ ಕಡೆ ಸೈಡ್ ಹಾಕ್ಬೇಕು. ಹಾಗಾಗಿ ಐ ವಿಲ್ ಅಂತದ, ಇಲ್ಲಿ ಕೂಡ ಐ ಬದಲಾಗಿ ಹಿ ಅನ್ನು ಹಾಕ್ತೀರಿ. ವಿಲ್ ಇದ್ದಿದ್ದು ವುಡ್ ಆಗ್ತದೆ. ಹಿ ವುಡ್ ಕಮ್ ಹಿಯರ್ ಇದ್ದಿದ್ದು ಏನಾಗ್ತದೆ? ದೇರ್ ಆಗ್ತದೆ. ಹಿಯರ್ ದೇರ್. ನೆಕ್ಸ್ಟು, ಡೊನಾಲ್ಡ್, ವಾಟ್ ವಿಲ್ ಯು ಬ್ರಿಂಗ್ ಫಾರ್ ದ ಬರ್ಡ್ಸ್? ಮತ್ತೆ ಕ್ವಶನ್ ಮಾರ್ಕ್ ನೋಡ್ರಿ, ಇಂಟ್ರಾಗೇಟಿವ್ ಆನ್ಸರ್ ನೋಡ್ರಿ. ಡೊನಾಲ್ಡ್ ಆಸ್ಕ್ಡ್, ಯಾವಾಗಲೂ ಇಂಟ್ರಾಗೇಟಿವ್ ಬಂದರೆ ಏನು ಬರೀಬೇಕು? ಆಸ್ಕ್ಡ್ ಅಂತ ಬರೀಬೇಕು. ಡೊನಾಲ್ಡ್ ಆಸ್ಕ್ಡ್ ವಾಟ್ ನೋಡ್ರಿ. ವಿಲ್ ಯು ಇದ್ದಿದ್ದು ಏನಾಗ್ತದೆ? ಫಸ್ಟಿಗೆ ತೊಗೋಬೇಕು ನಾವು. ಯು ಅನ್ನೋದು ಯು ಬದಲಾಗಿ ಏನು ತೊಗೊಂಡ್ರಿ? ಹಿ ತೊಗೊಂಡ್ರಿ. ಅದಾದಮೇಲೆ ವಿಲ್ ಇದ್ದಿದ್ದು ವುಡ್ ಆಗ್ತದೆ. ಹಿ ವುಡ್ ಬ್ರಿಂಗ್ ಫಾರ್ ದ ಬರ್ಡ್ಸ್. ನೆಕ್ಸ್ಟ್ ಲಾಸ್ಟ್ ನೋಡ್ರಿ. ಡಾನ್ ಗೊನ್ಜಾಲೊ, ಐ ವಿಲ್ ಬ್ರಿಂಗ್ ಸಮ್ ಕ್ರಮ್ಸ್ ಫಾರ್ ದ ಬರ್ಡ್ಸ್. ಡಾನ್ ಗೊನ್ಜಾಲೊ ಆಗ್ತಂದ್ರೆ ಐ ವಿಲ್ ಬ್ರಿಂಗ್ ಸಮ್ ಕ್ರಮ್ಸ್ ಫಾರ್ ದ ಬರ್ಡ್ಸ್ ಅಂತ ಕೇಳ್ತಾನೆ ರೀ. ಆನ್ಸರ್ ನೋಡ್ರಿ. ಡಾನ್ ಗೊನ್ಜಾಲೊ ಸೆಡ್ ದ್ಯಾಟ್ ಮತ್ತು ಹಿ ವುಡ್ ಬ್ರಿಂಗ್ ಸಮ್ ಕ್ರಮ್ಸ್ ಫಾರ್ ದ ಬರ್ಡ್ಸ್. ಇದು 2017 ಬಂದಂಥ ಕ್ವಶನ್ನು. ರಿಪೀಟ್ ಆದರೂ ಆಗ್ಬೋದು. ನೀಟಾಗಿ ಚೆನ್ನಾಗಿ ಓದ್ಕೊಡ್ರಿ. 5 ಮಾರ್ಕ್ಸಿನ ಕ್ವಶನ್ ಅದ. ಥ್ಯಾಂಕ್ ಯು ಫಾರ್ ವಾಚಿಂಗ್.